ನಂತರ ಆತನನ್ನು ಕೂಡ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಪ್ರತಿಷ್ಠೆಪಡಿಸಿದ್ವಿ. ನೆನಪಿರ್ಬೇಕು, ರೈಟ್? ಇಂದು ಸಭೆ ಅಂತ ಹೇಳುವಾಗ ನಾವೆಲ್ಲ ಸಭೆ, ಓಕೆ? ನೀವು ದೇವರ ಮಕ್ಕಳು ಜೊತೆಯಾಗಿ ಸೇರಿರುವಂಥ ಈ ಸ್ಥಳದಲ್ಲಿ ನಿಮ್ಮ ಮಗುವನ್ನು ಪ್ರತಿಷ್ಠೆಪಡಿಸೋದಕ್ಕೆ ಕರೆತಂದಿರುವಂಥದ್ದು ಮತ್ತು ನಮ್ಮನ್ನೆಲ್ಲ ಸೇರಿಸಿರುವಂಥದ್ದು ಇದು ಆಶೀರ್ವಾದಕರವಾದಂತಹ ಸಮಯ. ಆದರೆ ಪ್ರತಿಷ್ಠೆ ಪಡಿಸುವಂಥದ್ದು ಎಂಬುದಾಗಿ ಹೇಳುವಾಗ ಇದು ಮಹತ್ವದ ಕಾರ್ಯ. ನೀವು ಏನು ಹೇಳ್ತಾ ಇದ್ದೀರಂದ್ರೆ, ದೇವರೇ ಈ ಮಗುವನ್ನು ನಾವು ನಿನಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಓಕೆ, ದಯವಿಟ್ಟು ನೆನಪಿಟ್ಕೊಳ್ರಿ, ಪ್ರತಿಷ್ಠೆ ಪಡಿಸುವಂಥ ಕಾರ್ಯ ಅಂದರೆ ಅದನ್ನು ದೇವರಿಗೆ ನಾವು ಪ್ರತಿಷ್ಠೆ ಪಡಿಸ್ತಾ ಇದ್ದೇವೆ ಅಲ್ವಾ? ಸೊ ದೇವರಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಸೊ ಹಾಗಾದರೆ ದೇವರಿಗೆ ನೀವು ಒಪ್ಪಿಸಿಕೊಡುವ ಹಾಗೆ ದೇವರು ಆ ಮಗುವನ್ನು ಆಶೀರ್ವದಿಸುವಂಥದ್ದಷ್ಟೇ ಅಲ್ಲ, ಉದ್ಧರಿಸುವಂಥದ್ದಷ್ಟೇ ಅಲ್ಲ, ಉಪಯೋಗಿಸುವುದರಲ್ಲಂತೂ ಯಾವ ಸಂಶಯ ಇಲ್ಲ. ಆದರೆ ಅದನ್ನು ಮಾಡೋದಕ್ಕಿಂತ ಮೊದಲು ಸಭೆಯ ಎದುರುಗಡೆ, ಸೇವಕರ ಎದುರುಗಡೆ ನೀವು ಕೆಲವೊಂದು ಈ ಒಂದು ಅಪೇಕ್ಷೆ, ಇದು ದೇವರ ಅಪೇಕ್ಷೆ, ಇದಕ್ಕೆ ನೀವು ಸಮ್ಮತಿಸಬೇಕು. ಓಕೆ, ನೀವು ಸಮ್ಮತಿಸಿದರೆ ನಾವು ಪ್ರತಿಷ್ಠೆ ಪಡಿಸ್ತೀವಿ, ಇಲ್ಲ ಅಂದರೆ ಇಲ್ಲ. ಓಕೆ, ಮೊದಲನೇದು, ಮಗು ಬೆಳೆಯುತ್ತಾ ಬರುತ್ತಾ ಇದೆ. ನಿಧಾನವಾಗಿ ಅವಳು ಪ್ರಶ್ನೆ ಕೇಳಲು ಆರಂಭಿಸ್ತಾಳೆ. ಅನೇಕ ಸಂಗತಿಗಳನ್ನ ಅವಳು ತಿಳ್ಕೊಳ್ಳೋದಕ್ಕೆ ಆರಂಭಿಸ್ತಾಳೆ. ಅವಳು ಮೊದಲನೆಯದಾಗಿ ತಿಳ್ಕೊಳ್ಬೇಕಾದದ್ದು ದೇವರ ಕುರಿತು. ಓಕೆ, ಈಗ ದೇವರ ಕುರಿತು ಅವಳು ಎಲ್ಲಿ ತಿಳ್ಕೊಳ್ಬೇಕು? ಇಂದು ಭಾಳ ಜನ ಎಲ್ಲಿ ತಿಳ್ಕೊಳ್ಳೋದಕ್ಕೆ ನಡೆಸ್ತಾ ಇದ್ದಾರೆ? ಮೊಬೈಲ್ನಲ್ಲಿ. ನಮ್ಮ ಮಕ್ಕಳು ಇವಾಗ ಮೊಬೈಲ್ನಲ್ಲಿ ಭಾಳ ಬಿಸಿ ಆಗ್ತಾ ಇದ್ದಾರೆ. ಓಕೆ, ನೀವು ಈ ಕಾರ್ಯ ಮಾಡಬಾರ್ದು. ಮಗುವಿಗೆ ದೇವರ ಕುರಿತು ತಿಳಿಸ್ಬೇಕಾದವರು ಫಸ್ಟ್ ಯಾರು? ಒಪ್ಕೊಳ್ತೀರಾ ಅದನ್ನು ಮಾಡ್ತೀವಂತ? ಒಪ್ಪಿಕೊಳ್ಳುತ್ತೇವೆ. ಎರಡನೇದು, ಬಹಳ ಮಹತ್ವದ ಎರಡನೆಯ ಅಪೇಕ್ಷೆ. ಓಕೆ, ಇದು ದೇವರ ವಾಕ್ಯ ಆಧಾರಿತವಾಗಿ ನಾನು ನಿಮಗೆ ತಿಳಿಸ್ತೇನೆ. ಮಗಳು ತಿಳುವಳಿಕೆಗೆ ಬರ್ತಾಳೆ. ದೇವರ ಕುರಿತು ಹೇಳುವಂಥ ಒಂದು ವಿಷಯ, ದೇವರ ಸೃಷ್ಟಿಕರ್ತನದೆಲ್ಲ ಸರಿ, ಬಟ್ ಅವಳು ಬೆಳೆಯುತ್ತಾ ತಿಳುವಳಿಕೆಗೆ ಬರುವಂಥ ಸಮಯದಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಪಾಪ, ಯಾವುದು ನಿಜವಾದದ್ದನ್ನು ಅವಳು ಅರಿವಿಗೆ ಬರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ನೀನು ಹುಟ್ಟಿದಂದಿನಿಂದ ಪಾಪದಲ್ಲಿ ಇದ್ದು ನಿನ್ನ ಜೀವಿತಕ್ಕೆ ನೀನು ನೆನ್ಪಿಟ್ಕೋ, ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟು ನನ್ನ ರಕ್ಷಣೆಯನ್ನು ಸಂಪಾದಿಸುತ್ತಾನೆ. ಸೊ ನೀನು ಆ ಯೇಸು ಸ್ವಾಮಿಯನ್ನು ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡ್ರೆ ನೀನು ಹೊಸದಾಗಿ ಹುಟ್ಟುತ್ತೀಯ, ನೀನು ದೇವರ ಮಗಳ ಆಗ್ತೀಯ ಅನ್ನುವ ಈ ಸ್ವಾರ್ಥಿಯನ್ನು ಸಂಡೇ ಸ್ಕೂಲ್ ಟೀಚರ್ಸ್ ಆರಬಾರ್ದು. ಓಕೆ, ಈ ಸ್ವಾರ್ಥಿಯನ್ನು ಬೇರೆ ಯಾವ ದೊಡ್ಡ ಸೇವಕರು ಸ್ವಾರ್ಥಿಯನ್ನು ಮಗಳಿಗೆ ಸಾರಬಾರ್ದು. ಈ ಸ್ವಾರ್ಥಿಯನ್ನು ಮೊದಲು ಸಾರಬೇಕಾದವ್ರು ಯಾರು? ನಾವು. ಒಪ್ಕೊಳ್ತೀರಾ? ಕೆಲಸ ಮಾಡ್ತೀರಂತ ಒಪ್ಪಿಕೊಳ್ತೀವಿ. ನೀವು ಅಜ್ಜಿ ಅಮ್ಮ ಅಲ್ಲ. ಯಾಕಂದ್ರೆ ಅನೇಕ ಸಾರಿ ನಾವು ಅದನ್ನು ಕೂಡ ಏನಂತಾರೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೇವೆ. ನಾವು ಆತ್ಮಿಕತೆ, ಭಯ, ಭಕ್ತಿ ಅದನ್ನೆಲ್ಲ ಅಜ್ಜಿ ಅಮ್ಮ ಅಂಥವ್ರು ಮಾಡಬೇಕು. ಇಲ್ಲ, ನೀವು ಮಾಡಬೇಕಾದ ಮೂರನೇ ಮಹತ್ವದ ಜವಾಬ್ದಾರಿ, ನಾವು ಯೇಸು ಕ್ರಿಸ್ತನ ಕುರಿತು ಹೇಳ್ಬೋದು. ಓಕೆ, ರಕ್ಷಣೆ ಹೊಂದು ದೇವರ ಕಡೆಗೆ ಬಾ, ಇದೆಲ್ಲ ಹೇಳ್ಬೋದು. ಬಟ್ ಮಗಳು ಏನು ಗೊತ್ತಾ, ನಿಮ್ಮ ಮನೆಯಲ್ಲೇ ಇರ್ತಾಳೆ, ಅವಳು ನಿಮ್ಮ ಜೀವಿತವನ್ನು ನೋಡ್ತಾಳೆ. ಏನಂತ? ಓ,